ಹಾಯ್ ನಮಸ್ತೆ, ನಾನು ನಿಮ್ಮ ಶ್ವೇತಾ ಶ್ರೀಧರ್. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ಲಾಸ್ಟ್ ಡೇ ಆಫ್ ದ ಟ್ರಿಪ್, ಥರ್ಡ್ ಡೇ ಅಂತ ಹೇಳ್ತೀನಿ. ನಾವು ಕುಮಟಾಯಿಂದ ಸಕ್ಕರೆಬೈಲ್ ಕಡೆ ಹೊರಟ್ವಿ. ಸೊ 193 ಕಿಲೋಮೀಟರ್ಸ್ ಇದೆ. ನಾವು 4 ಅವರ್ಸ್ ಮೇಲೆ ಜರ್ನಿ ಆಯಿತು. ಬಿಕಾಸ್ ಥರ್ಡ್ ಅವತ್ತು ನನಗೆ ಸ್ವಲ್ಪ ವಾಮಿಟಿಂಗ್ ಆಯಿತು. ಸೊ ವಾಮಿಟಿಂಗ್ ಆದಾಗ ಸ್ವಲ್ಪ ಸುಸ್ತಾದೆ, ಅದಕ್ಕೋಸ್ಕರ ನಮ್ಮ ಜರ್ನಿ ಸ್ವಲ್ಪ ಸ್ಲೋ ಆಯಿತು. ಸೊ ಒಂದು 2-3 ಕಡೆ ಇದಕ್ಕೆ ಸ್ವಲ್ಪ ಸ್ಟಾಪ್ ಮಾಡಿ ನಾವು ಹೊರಟ್ವಿ. ಸೊ ಫೈನಲಿ ನಾವು ಸಕ್ಕರೆಬೈಲು ರೀಚ್ ಆದ್ವಿ. ಆನೆಗಳಿಗೆಲ್ಲ ಆ ಟೈಮಲ್ಲಿ ಊಟ ಕೊಡ್ತಾಯಿದ್ರು. ಊಟ ಇನ್ ದ ಸೆನ್ಸ್ ಅದಕ್ಕೆ ಹುಲ್ಲಲ್ಲಿ ಅಕ್ಕಿ ಇಟ್ಬಿಟ್ಟು ತಿನ್ನಿಸ್ತಾಯಿದ್ರು. ಸೊ ಆನೆಗಳು ತಿಂತಾಯಿತ್ತು, ನೀಟಾಗಿ ಬಾಯಿ ತೆಗಿತಾ ಇತ್ತು. ಅದು ಅವ್ರ ಬಾಯಿ ತೆಗೆದಾಗ ಅವರು ಹುಲ್ಲಿಡೋರು ಅದರಲ್ಲಿ. ಸೊ ಅದೇ ಅವರು ಕೊಡೋ ಊಟ ಆನೆಗೆ. ನೆಕ್ಸ್ಟು ಎಲ್ಲ ಆನೆಗಳಿಗೂ ಅದೇ ಥರ ಸೇಮ್ ಟೈಮಲ್ಲಿ ಎಲ್ಲ ಆನೆಗಳು ಒಂದೇ ಸರಿ ಊಟ ಕೊಡ್ತಾ ಇರ್ತಾರೆ. ಅದನ್ನು ನೋಡ್ಕೊಳ್ಳೋಕೆ ಒಂದು ಆನೆಗೆ 2 ಮಾವುತಗಳು ಇರ್ತಾರೆ. ಸೊ ಆವಾಗ ಊಟ ಎಲ್ಲ ಆದಮೇಲೆ ಅವರು ಆದಮೇಲೆ ಆನೆಗಳನ್ನ ಎವ್ರಿ ಡೇ ಅವರು 1:30ಗೆ ಕರ್ಕೊಂಡೋಗಿ ಕಾಡಿಗೆ ಬಿಡ್ತಾರೆ. ಸೊ ಅದಕ್ಕೆ ಕಾಲಿಗೆಲ್ಲ ಅವರು ಚೈನ್ ಹಾಕಿರ್ತಾರೆ. ಸೊ ಚೈನ್ ಹೆಂಗೆ ಹಾಕ್ತಾರೆ ಅಂದರೆ, ಆ ಆನೆಗಳು ಕಾಲನ್ನ ಅಂದರೆ ಹಿಂದೆ ಇರೋಂಥ ಕಾಲನ್ನ ಅವರು ಹಿಂದಕ್ಕಿಟ್ಟು ಅದು ಕುತ್ಕೊಳ್ಳೋಕೆ ಹೋಗುತ್ತೆ. ಆ ಕುತ್ಕೊಳ್ಳೋಕೆ ಹೋದಾಗ ಅದ್ಮೇಲೆ ಕುತ್ಕೊಂಡ ಮೇಲೆ ಅವರು ಅದ್ಮೇಲೆ ಚೈನ್ ಹಾಕ್ತಾರೆ, ಬಾಡಿ ಮೇಲೆ ಚೈನ್ ಹಾಕ್ತಾರೆ. ಅದು ಕೂಡ ಎಷ್ಟು ನೀಟಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ, ಅದನ್ನು ಅಷ್ಟೇ ಚೆನ್ನಾಗಿ ಅದು ಫಾಲೋ ಮಾಡುತ್ತೆ. ನೀವು ಕುತ್ಕೊಳ್ಳೋದು ನೋಡ್ಬೋದಾಗಲೂ, ಕುತ್ಕೊಳ್ಳೋಕೆ ಹೋದಾಗ ನೋಡ್ಬೋದು. ಮತ್ತು ಆ ಮಾವುತ ಆನೆ ಮೇಲೆ ಕೂತ್ಕೊಳ್ಬೇಕಾದ್ರೆ ಅದು ಎಡಗಾಲು ಕೊಡುತ್ತೆ. ಆ ಎಡಗಾಲ ಮೇಲೆ ಹತ್ತಿ ಮಾವುತ ಮೇಲೆ ಕೂತ್ಕೊಳ್ಳೋದಾಗಲಿ ಪ್ರತಿಯೊಂದೂ ನೀಟಾಗಿ ಅವರು ಟ್ರೈನಿಂಗ್ ಕೊಟ್ಟಿದ್ದಾರೆ. ಅದು ಅಷ್ಟೇ ಚೆನ್ನಾಗಿ ಕೇಳುತ್ತೆ ಕೂಡ, ಅಷ್ಟೇ ಚೆನ್ನಾಗಿ ಮಾಡುತ್ತೆ ಕೂಡ. ಯಾಕಂದರೆ ಮಾವುತ ನಿಧಾನ ಕೇಳ್ತಾನೆ ಅಷ್ಟೇ. ಅದನ್ನ ಮಾತು ಕೂಡ ಅದಷ್ಟು ಚೆನ್ನಾಗಿ ಕೇಳುತ್ತೆ. ನಮಗೂ ಅನಿಸುತ್ತೆ ಅದನ್ನು ನೋಡ್ತಾ ಇದ್ದರೆ ಅದೇನೋ ನಮ್ಮನ್ನೇ ನೋಡ್ತಾ ಇದೆಯೇನೋ, ನಮ್ಮ ಹತ್ರ ಏನೋ ಮಾತಾಡಲಿಕ್ಕೆ ಅದು ಟ್ರೈ ಮಾಡ್ತಿದ್ದೀನೋ ಥರ ನಮಗೂ ಕೂಡ ಕಾಣಿಸುತ್ತೆ. ಈ ಆನೆ ಹೆಸರು ಬಂದು ಪುನೀತ. ಸೊ ಇದೊಂದು ಎಲ್ಲ ಆನೆಗಳಿಗಿಂತ ಆ್ಯಕ್ಟಿವ್ ಆಗಿದ್ದ ಆನೆ ಇದು. 3-4 ವರ್ಷ ಅನಿಸುತ್ತೆ ಈ ಆನೆಗೆ, 4 ವರ್ಷ ಇದಕ್ಕೆ. ಸೊ ತುಂಬ ಆ್ಯಕ್ಟಿವ್ ಆಗಿತ್ತು ಈ ಆನೆ. ಎಲ್ಲ ಮಕ್ಕಳ ಜೊತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಡ್ಯಾನ್ಸ್ ಕೂಡ ಮಾಡ್ತಾಯಿದೆ ಅದು. ಸೊ ತುಂಬ ಖುಷಿಯಾಗಿತ್ತು ಅದನ್ನು ನೋಡಲಿಕ್ಕೆ. ಸೊ ಆನೆಗಳಿಗೆಲ್ಲ ಚೈನ್ ಹಾಕಿದ್ಮೇಲೆ ಆ ಮಾವುತ ಬಂದಾದ್ಮೇಲೆ ಕೂತ್ಕೊಂಡ್ಮೇಲೆ ಅದು ನೀರು ಕಡೆ ಹೋಗುತ್ತೆ. ಸೊ ನೀರಂದರೆ ಅಲ್ಲೇ ಚಿಕ್ಕದಾದ ಒಂದು ಕೆರೆ ಇದೆ. ಸೊ ಅಲ್ಲಿ ಹೋಗುತ್ತೆ. ಸ್ನಾನ ಅಲ್ಲ, ಅದು ಹುಲ್ಲೆಲ್ಲ ತಿಂದ ಮೇಲೆ ಅದು ನೀರು ಕುಡಿಬೇಕಲ್ವ. ಸೊ ನೀರು ಕುಡ್ಕೊಂಡು ಅದು ಆಮೇಲೆ ನೆಕ್ಸ್ಟ್ ಕಾಡು ಹತ್ರ ಕರ್ಕೊಂಡು ಹೋಗ್ತಾರೆ. ಸೊ ನೀರು ಕುಡಿಲಿಕ್ಕೆ ಅಂತ ಹೋದಾಗ ನಾವು ಕೂಡ ಅದು ಹಿಂದೆ ಹೋದ್ವಿ. ಸೊ ನಮ್ಮ ಮೇಲೆಲ್ಲ ಸೊಂಡ್ಲಲ್ಲಿ ನೀರು ಹಾಕೋದು, ನೀರು ತೊಗೊಳ್ಳೋದು ನಮ್ಮ ಮೇಲೆಲ್ಲ ಹಾಕ್ತಾಯಿತ್ತು. ತುಂಬ ಚೆನ್ನಾಗಿ ಮಾಡ್ತಾಯಿತ್ತು. ಸೊ ನನಗೂ ತುಂಬ ಇಷ್ಟ ಆಯಿತು ಅದು ನೀರು ಹಾಕಿದ ರೀತಿ ಎಲ್ಲ. ಮತ್ತು ಯಾರೋ ಒಬ್ಬರು ಹೀಗೆ ಅಲ್ಲಿ ಕಾಸು ಕೊಟ್ಟರು, ಅದು ತೊಗೊಂಡೋಗಿ ಮಾವುತನ ಕೈಯಲ್ಲಿ ಕೊಡುತ್ತೆ. ಅದು ಕೂಡ ತುಂಬ ಚೆನ್ನಾಗಿದೆ. ಏಕೆಂದರೆ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನೋಡಿ, ಅವ್ರು ಹೇಳ್ಕೊಟ್ಟಿದ್ದ ಅಷ್ಟೇ ಚೆನ್ನಾಗಿ ಫಾಲೋ ಮಾಡ್ತಾರೆ. ಸೊ ಈ ಪ್ರಾಣಿಗಳೆಲ್ಲ ಎಷ್ಟು ಆ್ಯಕ್ಟಿವ್ ಆಗಿದೆ ಅಂದರೆ, ನೀವು ಝೂಗೆ ಹೋದರೂ ಈ ಥರ ಆ್ಯಕ್ಟಿವ್ ಆಗಿರೋಂಥ ಪ್ರಾಣಿಗಳನ್ನ ನೋಡೋಕ್ಕಾಗಲ್ಲ. ಯಾಕಂದರೆ ಝೂ ಅಲ್ಲಿ ಅದಕ್ಕೆ ಬೌಂಡ್ರಿ ಅಂತ ಹಾಕಿರ್ತಾರೆ. ಆ ಬೌಂಡ್ರಿ ಒಳಗಡೆನೇ ಈ ಆನೆಗಳಿರಬೇಕು. ಬಟ್ ಈ ಆನೆಗಳಾಗಲ್ಲ. ಅವು ದಿನನಿತ್ಯ ಮಧ್ಯಾಹ್ನ 1:30 ಗಂಟೆಗೆ ಅದು ಕಾಡಿಗೆ ಬಿಟ್ಟರೆ ನೆಕ್ಸ್ಟ್ ಡೇ 6 ಗಂಟೆಗೆ ಅದನ್ನು ವಾಪಸ್ ಕರ್ಕೊಬರ್ತಾರೆ. ಅಲ್ಲಿವರೆಗೂ ಅದಕ್ಕೆ ಫುಲ್ ಫ್ರೀಡಮ್. ಅಂದರೆ ಕಾಲಕ್ಕೆ ಚೈನ್ ಹಾಕಿರುತ್ತೆ, ಬಟ್ ಸ್ಟಿಲ್ ಅದಕ್ಕೆ ಫ್ರೀಡಮ್ ಅಂತ ಇರುತ್ತೆ. ಆರಾಮ್ಸೆ ಓಡಾಡಿಕೊಂಡು ಬರುತ್ತೆ ಅವು. ಅದಕ್ಕೆ ಈ ಆನೆಗಳು ಇಷ್ಟು ಸ್ಟ್ರಾಂಗಾಗಿ, ಇಷ್ಟು ಲೈವ್ಲಿಯಾಗಿ ಕಾಣೋದು. ಸೊ ಅದಕ್ಕೆ ನೆಕ್ಸ್ಟು ಏನಂದರೆ, ಈ ಆನೆಗಳಲ್ಲಿ ಒಂದು ಆನೆ ಹೆಸರು ಕೇಶವ. ಅಲ್ಲಿ ಫಸ್ಟ್ ಒನ್ ಇರೋದು ಕೇಶವ, ನೆಕ್ಸ್ಟ್ ಒನ್ ಸೋಮ. ಹೀಗೆ ಚಿಕ್ಕದು ನೋಡಿದ್ರಲ್ಲ ಅದು ಪುನೀತ. ಹೀಗೆ ಆನೆಗಳಿಗೆ ಹೆಸರು ಕೂಡ ಇಟ್ಟಿದ್ದಾರೆ. ಒಂದಕ್ಕೆ 35 ವರ್ಷ, ಇನ್ನೊಂದಕ್ಕೆ 40 ವರ್ಷ, ಅದು ಚಿಕ್ಕದಕ್ಕೆ 4 ವರ್ಷ. ಸೊ ಹೀಗೆ ಆನೆಗಳ ವಯಸ್ಸುಗಳು ಕೂಡ ಇದೆ. ಸೊ ಈ ಪ್ಲೇಸ್ ಹೇಗಿದೆ ಅಂದರೆ ನಿಮಗೆ ಒಂಥರ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ಏನಂದರೆ ನಾವು ನಾವು ಹೋಗಿದ್ದ ಎಲ್ಲ ಪ್ಲೇಸಸ್ಗಿಂತ ಈ ಪ್ಲೇಸ್ ನನಗೆ ತುಂಬ ಇಷ್ಟ ಆಯಿತು. ಸೊ ನಿಮಗೂ ಕೂಡ ಈ ಪ್ಲೇಸ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ಹೊಸ ವಿಡಿಯೋಗಳು ಮಾಡಬೇಕು, ಹೊಸ ಜಾಗಗಳಿಗೆ ಹೋಗಿ ಹೊಸ ವಿಡಿಯೋ ಮಾಡಬೇಕು ಅಂತ ನನಗೂ ಕೂಡ ಆಸೆ ಇದೆ. ನೀವು ಕೂಡ ನನಗೆ ಪ್ರೋತ್ಸಾಹ ಮಾಡಬೇಕು. ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ದಟ್ ಆವಾಗ ನನಗೂ ಕೂಡ ಹೊಸ ಜಾಗಗಳಿಗೆ ಹೋಗಲಿಕ್ಕೆ ನನಗೂ ಕೂಡ ಉತ್ಸಾಹ ಇರುತ್ತೆ. ಸೊ ನನಗೂ ಕೂಡ ಜನಗಳು ಎನ್ಕರೇಜ್ ಮಾಡ್ತಿದ್ದಾರೆ. ಸೊ ನಾನು ಕೂಡ ಹೊಸ ಜಾಗಗಳಿಗೆ ಹೋಗಬೇಕು, ಹೊಸ ವಿಚಾರಗಳನ್ನು ತೋರಿಸ್ಬೇಕು, ಹೊಸ ಪ್ಲೇಸಸ್ನ ತೋರಿಸ್ಬೇಕು. ನನಗೆ ಗೊತ್ತಿರೋಂಥ ಜಾಗಗಳಿಗೆ ಹೋಗಿ ಅವ್ರಿಗೂ ಯೂಟ್ಯೂಬಲ್ಲಿ ಹಾಕಿ ಆವಾಗ ನಿಮಗೂ ಕೂಡ ಈ ಜಾಗಗಳನ್ನ ನೋಡಲಿಕ್ಕೆ ಹೋಗಬೇಕು ಅಂತ ನಿಮಗೂ ಕೂಡ ಅನಿಸ್ಬೋದು ಈ ವಿಡಿಯೋಗಳನ್ನೆಲ್ಲ ನೋಡಿದಾಗ. ಯಾಕಂದರೆ ನಮಗೆ ವೀಕೆಂಡ್ ಸಿಕ್ಕಿದಾಗಲಿ, ಲಾಂಗ್ ಡೇಸ್ ಹಾಲಿಡೇಸ್ ಬಂದಾಗ ಈ ಥರ ನೀವು ಕೂಡ ಈ ಥರ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡ್ಬೋದು. ಸೊ ಹೇಗೆ ಪ್ಲ್ಯಾನ್ ಮಾಡಬೇಕು, ಎಲ್ಲಿ ಹೋಗಬೇಕು, ನೀವು ಎಲ್ಲಿ ನೈಟ್ ಸ್ಟೇ ಮಾಡಬೇಕು, ಸೊ ಅದೆಲ್ಲ ನಿಮಗೂ ಸ್ವಲ್ಪ ಐಡಿಯಾ ಬರುತ್ತೆ ಈ ಥರ ವೀಡಿಯೋಸ್ಗಳನ್ನ ನೋಡಿದಾಗ.
ಸೊ ಅದರಿಂದ ನಮ್ಮಂಥವ್ರಿಗೆ ನೀವು ಕೂಡ ಪ್ರೋತ್ಸಾಹ ಮಾಡಿ. ಸೊ ಪ್ರೋತ್ಸಾಹ ಮಾಡಿದ್ರೆ ನಾವು ಕೂಡ ಈ ಥರ ಹೊಸ ಹೊಸ ವಿಡಿಯೋಗಳನ್ನ ಹಾಕ್ಬೋದು. ನೆಕ್ಸ್ಟ್ ನಾವು ಇಲ್ಲಿಂದ ಹೊರಟು ಊಟಕ್ಕೆ ಅಂತ ಶಿವಮೊಗ್ಗ ಸಿಟಿಗೆ ಹೋದ್ವಿ. ಶಿವಮೊಗ್ಗ ಸಿಟಿಯಲ್ಲಿ ಉಡುಪಿ ಹೋಟೆಲ್ ಅಂತ ನಾವು ಹೋಗಿದ್ದು. ತುಂಬ ಚೆನ್ನಾಗಿತ್ತು ಊಟ. ಸ್ವಲ್ಪ ವೇಟಿಂಗ್ ಅವತ್ತು ತುಂಬ ಹಬ್ಬದ ಟೈಮ್ ಆಗಿದ್ದರಿಂದ ಸ್ವಲ್ಪ ಅಲ್ಲಿ ಏನಂದರೆ ಲೇಬರ್ಸ್ ಕಡಿಮೆ ಇದ್ದರಿಂದ ಸ್ವಲ್ಪ ಟೈಮ್ ಆಯಿತು ನಮಗೆ. ಸೊ ವೆಯ್ಟ್ ಮಾಡಿ ಊಟ ಎಲ್ಲ ಮಾಡ್ಕೊಂಬಂದ್ವಿ. ಊಟ ಚೆನ್ನಾಗಿತ್ತು. ಸೌತ್ ಇಂಡಿಯನ್ ಮೀಲ್ಸ್ ತೊಗೊಂಡ್ವಿ. ಊಟ ಚೆನ್ನಾಗಿತ್ತು. ಊಟ ಎಲ್ಲ ಆದಮೇಲೆ ನೆಕ್ಸ್ಟ್ ನಾವು ಹೋಗಿ ಬೆಂಗಳೂರು ಕಡೆ ಹೊರಟ್ವಿ. ನಮಗೆ ಮಧ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ನಮ್ಮ ಅಕ್ಕನ ಮಗಂದು ಏನೋ ಗಾಡಿ ಪ್ರಾಬ್ಲಮ್ ಆಯಿತು ಅಂತ 1 ಅವರ್ ಲೇಟ್ ಆಯಿತು. ಸೊ ಸ್ಟಿಲ್ ನಮಗೇನು ಆರಾಮ್ಸೆ ಹೊರಟು ಬಂದ್ವಿ. ಸೊ ಬರ್ತಾ ನೆಲಮಂಗಲ ಹೈವೇಲಿ ಉಡುಪಿ ಗ್ರ್ಯಾಂಡ್ ಅನ್ನೋ ಒಂದು ಹೋಟೆಲ್ಗೆ ಹೋದ್ವಿ. ಅಲ್ಲಿ ಊಟ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಗೆ ಎಲ್ಲೇ ಓಡಾಡಿ ಎಲ್ಲಿ ಏನೇ ತಿಂದ್ರೂ ನಮ್ಮ ಬೆಂಗಳೂರು ಊಟದ ಮುಂದೆ ನನಗೆ ಬೇರೆ ಏನೂ ಅನ್ನಿಸ್ಲಿಲ್ಲ. ಬಿಕಾಸ್ ಅಷ್ಟು ಚೆನ್ನಾಗಿತ್ತು ಉಡುಪಿ ಹೋಟ್ಲಲ್ಲಿ. ಏನೋ ನಮ್ಮ ಮನೇಲಿ ಊಟ ಮಾಡಿದ ಥರ ಫೀಲ್ ಆಯಿತು ನನಗೆ ಅದು ಉಡುಪಿ ಗ್ರ್ಯಾಂಡಲ್ಲಿ ಊಟ ಮಾಡಿದಾಗ. ಬಿಕಾಸ್ ಏನೇ ನಮ್ಮ ಬೆಂಗಳೂರು ಊಟದ ಮುಂದೆ ನನಗೆ ಬೇರೆ ಊಟ ಯಾವುದೂ ಇಷ್ಟ ಆಗಿಲ್ಲ. ಸೊ ಫೈನಲಿ ನಾವು ಊಟ ಮಾಡ್ಕೊಂಡ್ವಿ. ಉಡುಪಿ ಹೋಟ್ಲಲ್ಲಿ ತುಂಬ ಚೆನ್ನಾಗಿತ್ತು. ನೂಡಲ್ಸ್ ಆಗಿರ್ಬೋದು, ಸೌತ್ ಇಂಡಿಯನ್ ಮೀಲ್ಸ್ ಆಗಿರ್ಬೋದು, ನೂಡಲ್ಸ್ ಆಗಿರ್ಬೋದು, ಪ್ರತಿಯೊಂದು ಉಡುಪಿ ಗ್ರ್ಯಾಂಡಲ್ಲಿ ತುಂಬ ಚೆನ್ನಾಗಿತ್ತು. ಹೈವೇಲಿದೆ ನೆಲಮಂಗಲ ಹೈವೇಲಿದೆ. ಚೆನ್ನಾಗಿತ್ತು. ಇದನ್ನು ಮುಗಿಸ್ಕೊಂಡು ನಾವು ಮನೆ ಕಡೆ ಬಂದ್ವಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.